ಕರಾವಳಿ ಸಮುದ್ರ ಬದಿಯಲ್ಲಿ ಗೆಸ್ಟ್ ಹೌಸ್ ರಿಸೋರ್ಟನ್ನು ಮಾಡುವಂಥ ಒಂದು ಹುನ್ನಾರ ನಡೆಯುತ್ತಿದೆ ಅನ್ನುವಂಥ ಮಾಹಿತಿ. ರಿಸೋರ್ಟ್ಗಳನ್ನು ನಿರ್ಮಿಸಿದರೆ ನಮಗೆ ಈ ಭಾಗದ ಕರಾವಳಿ ಭಾಗದ ಎಲ್ಲ ಮೀನುಗಾರಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಕಾನೂನು ಅನ್ನೋದು ಬಡವರಿಗೆ ಮಾತ್ರವ, ಶ್ರೀಮಂತರಿಗೆ ಇದು ಅನ್ವಯಿಸುವುದಿಲ್ಲವೇ ಅನ್ನೋದು ನಾವು ಯಕ್ಷ ಪ್ರಶ್ನೆಯಾಗಿ ನಮಗೆ ಉಳಿದಿದೆ. ಇವತ್ತು ನಾವು ಬಡ ನೀಡಿರು ಕರಾವಳಿ ಮತ್ತು ಯುವಕ ಮಂಡಲ ಮತ್ತು ಯುವತಿ ಮಂಡಲದ ಪರವಾಗಿ ಜನಜಾಗೃತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕರಾವಳಿ ಸಮುದ್ರ ಬದಿಯಲ್ಲಿ ಗೆಸ್ಟ್ ಹೌಸ್ ರಿಸೋರ್ಟನ್ನು ಮಾಡುವಂಥ ಒಂದು ಹುನ್ನಾರ ನಡೆಯುತ್ತಿದೆ ಅನ್ನುವಂಥ ಮಾಹಿತಿ. ಅದರ ಬಗ್ಗೆ ನಾವು ಬೇಕಾದಂಥ ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿ ನಡೆಯುತ್ತಿರುವುದಂತಲೂ ನಾವು ಮನಗಂಡಿದ್ದೇವೆ. ಈ ಮೂಲಕ ನಾವು ಪ್ರತಿಭಟನೆಯನ್ನು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಅಂಥ ರಿಸೋರ್ಟ್ಗಳು ನಮಗೆ ಬೇಡ. ಯಾಕಂತೇಳಿದರೆ ನಮ್ಮ ಹಿರಿಯರ ಕಾಲದಿಂದಲೂ ಸಹ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡ್ತಿರುವಂಥದ್ದು ಜಾಗ. ಹಿಂದಿನ ದಿನಗಳಲ್ಲಿ ಕೈರಂಪಣಿ, ಮರಣಬಲೆ, ಕಂತು ಬಲೆ ಮತ್ತು ಗಾಳ ಹಾಕಿ ಮೀನಿಡುವಂಥದ್ದು ಬಹಳಷ್ಟು ಮೀನುಗಾರಿಕೆಗಳಿದೆ. ವರ್ಷದ 7 ತಿಂಗಳು ಫಿಶಿಂಗ್ ಬೋಟ್ ಅಂದರೆ ಇಂಜಿನ್ ಬೋಟಲ್ಲಿ ಕೆಲಸ ಮಾಡೋದಾದರೆ, ಉಳಿದ ತಿಂಗಳಲ್ಲಿ ಮಳೆಯ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡುವಂಥದ್ದು ಸಾಂಪ್ರದಾಯಿಕವಾಗಿ ನಡೀತಿದ್ದ ಬರ್ತದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಕರಾವಳಿ ಭಾಗದಲ್ಲಿ ಸಮುದ್ರದೆಡೆಗೆ ಹೋಗುವಂಥ ಜಾಗವನ್ನು ಬಂದ್ ಮಾಡಿ ರಿಸೋರ್ಟ್ಗಳನ್ನು ನಿರ್ಮಿಸಿದರೆ ನಮಗೆ ಈ ಭಾಗದ ಕರಾವಳಿ ಭಾಗದ ಎಲ್ಲ ಮೀನುಗಾರಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಆದ್ದರಿಂದ ಇವತ್ತು ನಾವು ಇಲ್ಲಿ ಜನಜಾಗೃತಿ ಸಭೆಯಲ್ಲಿ ನಮ್ಮ ಊರಿನ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈ ಅನೈತಿಕವಾಗಿ ಹಾಗೂ ಒಂದು ವ್ಯವಸ್ಥಿತವಾಗಿ ಆಗದಂತಹ ಈ ರಿಸೋರ್ಟನ್ನು ಈ ತಕ್ಷಣವೇ ನಿಲ್ಲಿಸಬೇಕು. ಇದರ ಬಗ್ಗೆ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಾವು ಟೌನ್ ಪ್ಲಾನಿಂಗಿಗೆ ಸಹ ಮನವಿಯನ್ನು ನೀಡಿದ್ದೇವೆ. ಇಲ್ಲಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಈ ದಾಖಲಾತಿಯನ್ನು ಇದರ ದಾಖಲೆಗಳನ್ನು ನಕಲಿ ಸೃಷ್ಟಿ ಮಾಡುವಲ್ಲಿ ಯಾರೆಲ್ಲ ಸಹಾಯವನ್ನು ನೀಡಿದ್ದಾರೆ ಅದರ ಬಗ್ಗೆ ಖಂಡಿತವಾಗಿಯೂ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ನಡೆಸಿ ತಪ್ಪು ನಡೆದಿದ್ದಲ್ಲಿ ಖಂಡಿತವಾಗಿಯೂ ಅಂಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ನೀಡಬೇಕು. ಈ ಭಾಗದಲ್ಲಿ ಅಂಥ ರಿಸೋರ್ಟ್ಗಳು ನಮಗೆ ಬೇಡ ಎನ್ನುವಂಥ ಮನವಿಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಕರಾವಳಿ ಯುವಕ ಮಂಡಲದ ವತಿಯಿಂದ ಒಂದು ನಡೆಯುತ್ತಿರುವಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಯಾಕಂತ ಹೇಳಿದರೆ ಕರಾವಳಿ ಪ್ರದೇಶ ಅನ್ನೋದು ಅದು ಮೀನುಗಾರರಿಗೆ ಸೀಮಿತವಾಗಿರುವಂಥ ಪ್ರದೇಶ. ಯಾಕಂತ ಹೇಳಿದರೆ ಅವರು ಹುಟ್ಟಿನಿಂದ ಸಾಯೋ ತನಕ ಮೀನುಗಾರಿಕೆ ವೃತ್ತಿಯನ್ನೇ ಮಾಡಿಕೊಂಡಿರುವವರು. ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮಾರು ಹುಟ್ಟಿನಿಂದ ಇವತ್ತಿನವರೆಗೂ ಇಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದೇವೆ. ಇಲ್ಲಿ ಸುಮಾರು ಒಂದು 50-60 ಮನೆಗಳು ಸರ್ಕಾರಿ ಜಾಗದಲ್ಲಿ ಇದೆ. ಅದಕ್ಕೆ ಇಷ್ಟ ತನಕ ಕೂಡ ವಾಸ್ತವ್ಯ ದೃಢೀಕರಣ ಪತ್ರ ಸಿಕ್ಕಿಲ್ಲ ಸರ್ಕಾರದಿಂದ. ಏನೋ ಹಕ್ಕು ಪತ್ರ ಕೊಡ್ತೇನಂತ ಹೇಳಿ ಪ್ರತಿ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ನಮಗೆ ಭರವಸೆಯನ್ನು ಕೊಡ್ತಾನೇ ಇದ್ದಾರೆ, ಬಿಟ್ಟರೆ ಇಂದಿಗೂ ನಮಗೆ ವಾಸ್ತವ್ಯ ದೃಢೀಕರಣ ಪತ್ರ ಸಿಕ್ಕಿಲ್ಲ. ಹಕ್ಕು ಪತ್ರ ಕೊಡುವಂಥ ವ್ಯವಸ್ಥೆ ಕೂಡ ಇವರಲ್ಲಿ ಸರಿಯಾಗಿ ನಡೆಯುತ್ತಾ ಇಲ್ಲ. ಆದರೆ ಈ ಬಂಡವಾಳಶಾಹಿಗಳಿಗೆ ಈ ಕಾನೂನಲ್ಲಿ ಯಾವುದೇ ಅಡೆತಡೆಗಳಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು 50-60 ಸೆನ್ಸ್ ಜಾಗ ಇದ್ರೂ ಕೂಡ ಅದನ್ನು ತಾವು ರೆಕಾರ್ಡ್ ಆಗಿ ಮಾಡಿಕೊಂಡು ಮುಂದೆ ಅದು ರೆಸಾರ್ಟ್ ಅನ್ನಾಗಿ ಮಾಡುವಂಥ ವ್ಯವಸ್ಥೆ ಕೂಡ ಅವರಿಗೆ ಸುಲಭವಾಗಿ ಸಿಗ್ತದೆ. ಹಾಗಾದರೆ ಕಾನೂನು ಅನ್ನೋದು ಬಡವರಿಗೆ ಮಾತ್ರವ, ಶ್ರೀಮಂತರಿಗೆ ಇದು ಅನ್ವಯಿಸುವುದಿಲ್ಲವೇ ಅನ್ನೋದು ನಾವು ಯಕ್ಷ ಪ್ರಶ್ನೆಯಾಗಿ ನಮಗೆ ಉಳಿದಿದೆ. ಆದ್ದರಿಂದ ಈ ಕರಾವಳಿ ಪ್ರದೇಶದಲ್ಲಿ ಏನೇ ಇರಲಿ ಮೀನುಗಾರಿಕೆ ಸೀಮಿತವಾಗಿರುವಂತೆ ಇಲ್ಲಿಯ ಮೀನುಗಾರಿಕೆ ಚಟುವಟಿಕೆ ಹೊಂದಿಕೊಂಡಿರುವಂಥ ಚಟುವಟಿಕೆಗಳು ಮಾತ್ರ ನಡೆದರೆ ನಮ್ಮ ಮೀನುಗಾರರು ಇಲ್ಲಿ ವ್ಯವಸ್ಥಿತವಾಗಿರಲಿಕ್ಕೆ ಸಾಧ್ಯ. ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಂತ ಹೇಳಿದರೆ, ಪ್ರವಾಸೋದ್ಯಮ ಒಂದು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮವಾದ ಒಂದು ಆರೋಗ್ಯಕ್ಕಾಗಿ ಏನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇದ್ದರೆ ಅದಕ್ಕೆ ಏನು ತೊಂದರೆ ಇರೋದಿಲ್ಲ. ಆದರೆ ಈ ಸಂಸ್ಕೃತಿಗೆ, ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳಂಥ ಈ ರಿಸಾರ್ಟ್ಗಳು ನಿರ್ಮಾಣವಾದರೆ ನಮ್ಮ ಈ ಪೀಳಿಗೆ, ನಮ್ಮ ಮಕ್ಕಳಿಗೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಖಂಡಿತವಾಗಿಯೂ ಇದನ್ನು ನಾವು ಒಕ್ಕೊರಲಿಂದ ಪ್ರತಿ ಮನೆಯಲ್ಲೂ ಕೂಡ ಇದನ್ನು ವಿರೋಧಿಸ್ತೇವೆ. ಯಾವುದೇ ಕಾರಣದಿಂದ ಇಂಥ ರಿಸಾರ್ಟ್ಗಳು ನಿರ್ಮಾಣ ಆಗಬಾರದು, ಇದಕ್ಕೆ ಸರ್ಕಾರ ಕೂಡ ಅನುಮತಿ ನೀಡಬಾರದು ಅಂತ ಹೇಳುತ್ತಾ, ರಿಸಾರ್ಟ್ ಬಂದರೆ ಅಂತ ಹೇಳಿದರೆ ನಮ್ಮ ಊರಿನಲ್ಲಿ ಈ ಥರದ ರಿಸಾರ್ಟ್ಗಳು ಇಲ್ಲ, ಏನು ಹೋಮ್ ಸ್ಟೇಗಳು ಇದ್ದಾವೆ. ಹೋಮ್ ಸ್ಟೇಗಳು ತುಂಬ ಇದ್ದಾವೆ. ಇಲ್ಲಿಂದ ಸಾಧಾರಣ ನಾವು ಪಡುಕೆರೆಯಿಂದ ಸಾಧಾರಣ ಇಲ್ಲಿ ಬೆಂಗ್ರೆ ತನಕ ಕೂಡ ರಿಸಾರ್ಟ್ಗಳಿದ್ದಾವೆ. ಆದರೆ ಹೋಮ್ ಸ್ಟೇಗಳಿದ್ದಾವೆ. ರಿಸಾರ್ಟ್ಗಳು ಬಂದರೆ ಅಲ್ಲಿ ಅನೈತಿಕ ವ್ಯವಹಾರಗಳು ಅಥವಾ ಪಬ್ಬು ಅಥವಾ ಬಾರ್ಗಳು ಅಥವಾ ಬೇರೆ ಒಂದು ಇದರ ಅನೈತಿಕ ವ್ಯವಹಾರಗಳು ನಡೀತವೆ. ಮತ್ತು ಬರುವಂತಹ ರಸ್ತೆಗಳು ಇಲ್ಲಿ ಒಂದು ವೆಹಿಕಲ್ ಬಂದರೆ ಮತ್ತೊಂದು ವೆಹಿಕಲ್ ಹೋಗ್ಲಿಕ್ಕಾಗ ಅಷ್ಟು ಸಣ್ಣ ರಸ್ತೆಯಲ್ಲಿ ದೊಡ್ಡ ದೊಡ್ಡ ರಿಸಾರ್ಟ್ಗಳಾದರೆ ಎಷ್ಟೋ ಒಂದು ನಾವು ತಿಳಿದ ಮಟ್ಟಿಗೆ, ನನಗೆ ತಿಳಿಸಿದ ಮಟ್ಟಿಗೆ ಒಂದು 50 ಕೋಟಿ 60 ಕೋಟಿ ಪ್ರಾಜೆಕ್ಟ್ ಆದರೆ
ಅದಕ್ಕೆ ಬರುವಂತಹ ರಸ್ತೆಯ ಸಮಸ್ಯೆಗಳಾಗ್ತದೆ. ರಸ್ತೆ ಬೇರೆಯವರ ಜಾಗ ಹೋಗ್ತದೆ, ಅದು ಕೂಡ ಅವರಿಗೆ ಗುಮಾನ ಇದೆ, ನಮ್ಮಲ್ಲಿ ರಸ್ತೆ ಇದು ಮಾಡ್ತಾರೆ ಎನ್ನುವಂಥ. ಆ ನಿಟ್ಟಿನಲ್ಲಿ ಒಂದು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ಅಥವಾ ಸಾರ್ವಜನಿಕ ತೊಂದರೆ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಅಕ್ರಮವಾಗಿ ರಿಸಾರ್ಟ್ ನಿರ್ಮಾಣ ಮಾಡಬೇಕಂತ ಇಲ್ಲಿಯ ಮಾಜಿ ಶಾಸಕರು ಭಗವತಿ ಭಟ್ರು ಮತ್ತು ಅವರ ಸಂಸ್ಥೆ ಶ್ರೀನಿವಾಸ ಅಸೋಸಿಯೇಟ್ಸ್ ಇವರೆಲ್ಲ ಸೇರಿಕೊಂಡು ಇಲ್ಲೊಂದು ರೆಸಾರ್ಟ್ ನಿರ್ಮಾಣ ಮಾಡಬೇಕಂತ ಯೋಚಿಸ್ತಿದ್ದಾರೆ. ಇದಕ್ಕೆ ನಮ್ಮ ಯುವಕ ಮಂಡಲ ಮತ್ತು ಗ್ರಾಮಸ್ಥರು ನಮಗೆ ಯುವಕ ಮಂಡಲಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಈ ಥರ ಅಕ್ರಮ ರೆಸಾರ್ಟ್ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕಂತ. ಹಾಗೆ ನಮ್ಮ ಕರಾವಳಿ ಯುವಕ ಮಂಡಲದವರು ಒಂದು 30 ವರ್ಷದಿಂದ ನಾವೊಂದು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಿ ನಾವೊಂದು ಕ್ರೀಡಾಂಗಣ ಮತ್ತು ಮಕ್ಕಳಿಗೆ ಆಟ ಆಡುವಂಥ ಒಂದು ಉದ್ಯಾನವನ್ನು ಯೋಚಿಸಿರುವಾಗ ಮಾಜಿ ಶಾಸಕರು ನಮಗೆ ಫೋನಲ್ಲೇ ಈ ಥರ ಅದೆಲ್ಲ ತೆಗಿಬೇಕಂತ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದರು. ಆ ಬಗ್ಗೆ ನಾವೆಲ್ಲ ವಿರೋಧಿಸ್ತಿದ್ದೇವೆ. ಇದನ್ನು ಅಕ್ರಮವಾಗಿ ಒಂದು ಕಮರ್ಷಿಯಲ್ ಕನ್ವರ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿಗೆ ವಾಣಿಜ್ಯ ಭೂ ಪರಿವರ್ತನೆ ಮಾಡುವಾಗ ಕನಿಷ್ಠ 12 ಮೀಟರ್ ರಸ್ತೆ ಇರಬೇಕಂತ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ನಿಯಮಾವಳಿ ಇದೆ. ಆದರೆ ಇಲ್ಲಿ ಇರೋದು ಕೇವಲ 12 ಫೀಟ್ ರಸ್ತೆ ಮಾತ್ರ ಇದೆ. ಇದನ್ನು ಒಂದು ನಿಯಮಾವಳಿ ಗಾಳಿಗೆ ತೂರಿ ಜನರನ್ನು ಕತ್ತಲಿಗೆ ಇಟ್ಟು, ಅಂದರೆ ಮಾಹಿತಿ ಕೊಡುವಾಗ ವಾಣಿಜ್ಯ ಪರಿವರ್ತನೆ ಮಾಡುವಾಗ ಪೇಪರಲ್ಲಿ ಅನೌನ್ಸ್ ಮಾಡಬೇಕಂತ ಒಂದು ಕಾನೂನಿದೆ. ಒಂದು 15 ದಿವಸ ಪೇಪರ್ ನೋಟಿಫಿಕೇಶನ್ ಕೊಡಬೇಕಂತ. ಬಟ್ ಸ್ಥಳೀಯ ಪತ್ರಿಕೆ ಅಂದರೆ ಉದಯವಾಣಿ, ವಿಜಯ ಕರ್ನಾಟಕ, ವಾರ್ತಾಭಾರತಿ ಇಂಥ ಪತ್ರಿಕೆಯಲ್ಲಿ ಕೊಡದೆ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ ಇಂಥ ಒಂದು ಪತ್ರಿಕೆಯಲ್ಲಿ ಕೊಟ್ಟು ಎಲ್ಲ ಜನರನ್ನು ಮಾಹಿತಿಯಿಂದ ವಂಚಿಸಿ ಇಲ್ಲಿ ಅಕ್ರಮವಾಗಿ ವಾಣಿಜ್ಯ ಕನ್ವರ್ಷನನ್ನು ಮಾಡಿಕೊಂಡು ಇಲ್ಲಿ ಸಾಧಾರಣ ಅವರು ಹೇಳುವ ಪ್ರಕಾರ ಒಂದು 80 ಕಾಟೇಜ್ ಬರುವ ಹಾಗೆ, ಅಂದರೆ ಒಂದು 50 ಕೋಟಿಯ ಮೇಲೆ ಮಿಕ್ಕಿದ ಒಂದು ಪ್ರಾಜೆಕ್ಟನ್ನು ಮಾಡಿಬಿಟ್ಟು ಇಲ್ಲಿ ಜನರಿಗೆ ಇಲ್ಲಿಯ ಸಂಸ್ಕೃತಿ ಹೇಗೆ ಅಂದರೆ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡಿಕೊಂಡು ಇರುವಂಥ ಜಾಗ ಇದೆ. ಆಮೇಲೆ ಮುಂಚಿನಿಂದ ಇಲ್ಲಿ ಪಕ್ಕದಲ್ಲೇ ಒಂದು ಬಾಬಾ ದೂದ್ನಾಥ್ ಆಶ್ರಮ ಅಂತ ಇದೆ. ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಜಾಗ. ಶಿವರಾತ್ರಿ, ನವರಾತ್ರಿ, ಗುರುಪೂರ್ಣಿಮೆ ಇಂಥ ಎಲ್ಲ ಪ್ರತಿ ದಿವಸ ಪೂಜೆನೂ ನಡೀತಾ ಇದೆ. ಗುರುವಾರ ವಿಶೇಷ ಭಜನೆ ಕಾರ್ಯಕ್ರಮ ಎಲ್ಲ ನಡೆಯುತ್ತಿರುವಂಥ ಸ್ಥಳದಲ್ಲಿ ಈ ಥರ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಇಲ್ಲಿ ಹೇರುವ ಒಂದು ಪ್ರಯತ್ನ. ಅಂದರೆ ಇಲ್ಲಿ ಅಂಥ ಒಂದು ರೆಸಾರ್ಟ್ ಬಂದರೆ ಇಲ್ಲಿ ಪಬ್ ಸಂಸ್ಕೃತಿ ಅಂದರೆ ಬಾರು ಈ ಥರ ಎಲ್ಲ ಅವರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಎಲ್ಲ ಕಡೆಯಿಂದ ಅವರು ವಿದೇಶಿಗರು, ಹೊರ ರಾಜ್ಯಗಳಿಂದ ಎಲ್ಲ ಪ್ರವಾಸಿಗರು ಬರುವಾಗ ಅವರಿಗೆ ಅಂಥ ಒಂದು ಬಾರು, ಪಬ್ಬು ಅಂಥ ಒಂದು ಸಂಸ್ಕೃತಿಯನ್ನು ಇಲ್ಲಿ ಪರಿಚಯಿಸಬೇಕಾಗುತ್ತೆ ಅವರಿಗೆ. ಅಂಥ ಎಲ್ಲ ದೊಡ್ಡ ಪ್ರಾಜೆಕ್ಟ್ ಆಗುವಾಗ ಅಂಥ ಸಂಸ್ಕೃತಿಯನ್ನು ನಾವು ವಿರೋಧಿಸ್ತೀವಿ.